ನಮಸ್ಕಾರ ರೀ ಜವಾರಿ ಮಂದಿ. CSK ವರ್ಸಸ್ KKR ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ ಸುಸ್ವಾಗತ. ನೋಡ್ರಿ KKR ಹೆಂಗಪ್ಪ ಅಂದ್ರೆ ಪೂರ್ತಿ ಬೆಂಕಿ ಟೀಮ್ ಅದ, CSK ಅಂದ್ರೆ ಪೂರ್ತಿ ವರ್ಸ್ಟ್ ಟೀಮ್ ಆಗ್ಯದ 2025 ಗೆದ್ದದೆ ಎರಡೇ ಮ್ಯಾಚ್ ಗೆದ್ದಾರ್ರಿ ಅವರು. ಹಂಗಾಗಿ ಪೂರ್ತಿ KKR ಮೇಲ್ಗೆ. ಬಟ್ ನನಗೆ ಅನಿಸ್ತದೆ ಈ ಮ್ಯಾಚ್ CSK ಗೆಲ್ತ ಅಂತ. ನೋಡ್ರಿ ಈ ಟೂರ್ನಮೆಂಟ್ ಹೆಂಗದಪ್ಪ ಅಂತ KKR ಸೋಲ್ತಿಕೋರಿ ಟೂರ್ನಮೆಂಟ್ ತೊಲಗಾಗ್ಬಿಡ್ತ. CSK ಏನು ಯೋಚನೆ ಮಾಡಂತಿರ್ತಪ್ಪ ಅಂದ್ರೆ ನಾವು ನಾನಂತೂ ಹೊರಗೆ ಹೋಗಿ ನೀವು ಮಕ್ಕಳಿಗೆ ಒಟ್ಟು ಮಂದಿಗೆ ಹೊರಗೆ ಕರ್ಕೊಂಡು ಹೋಗ್ಬೇಕಂತ CSK ಯೋಚನೆ ಮಾಡತ್ತಿರ್ತ. ಯಾಕಪ್ಪ CSK ವಿನ್ ಬೇಕೇ ಬೇಕು ರೀ. ಅವ್ರ ಸಲಕ್ಕೆ ಈಗ ಫ್ಯಾನ್ಸ್ ಸಲಕ್ಕೆ ವಿನ್ ಬೇಕೇ ಬೇಕು. ಈಗ ನಾ ಬೈದಂಗೆ ಬೈತಾರೆ CSK. ಹಾಗಾಗಿ CSK ಮ್ಯಾಚ್ ಗೆಲ್ಬಹುದಂತ ನನ್ನ ಚಾನ್ಸಸ್. ನೀವು ಅಂತೀರಿ KKR ಬಲಿಷ್ಠ ಅದ, ಅದು ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಗೆದ್ದು ಬಂದದ. ನಾವು CSK ಅದ ಪೂರ್ತಿ ವರ್ಸ್ಟ್ ಟೀಮ್ ಅದ, ಒಬ್ಬರು ಆಡಲಾಗ್ಯಾರ. ನೀವು ಹೆಂಗೆ ಹೇಳ್ತಾರೆ ಸುಳಾಮಂಗ ನೀವು ಅಂತಿರ್ಬೋದು. ಬಟ್ ನನಗೆ ಅನ್ನಿಸ್ತಾರೆ CSK ಮ್ಯಾಚ್ ಗೆಲ್ತದೆ ಅಂತ ಅನಿಸ್ತದೆ. ಯಾಕಪ್ಪ ಅಂದ್ರೆ CSK ನೋಡ್ರಿ ಫ್ಯಾನ್ಸಿಗೆ ಒಂದು ಮ್ಯಾಚ್ ಗೆಲ್ತು ಕೊಟ್ಟೆ ಕೊಡ್ತಾರೆ. KKR ಬೆಂಕಿ ಈ ಮ್ಯಾಚ್ ಬಕ್ಕಳು ಕ್ರೂಷಿಯಲ್ ಅವರಿಗೆ. KKR ಈ ಮ್ಯಾಚ್ KKR ಗೆಲ್ಲೇಬೇಕು ಎನ್ನೇ ಕಂಡೀಷನ್. ಅದ್ರಾಗ ಮಳೆ ಬರ್ತದೆ ಅಂತೇಳಿ ವೆದರ್ ಹೇಳಿದ್ರಿ. 78% ಮಳೆ ಬರ್ತಂತ. ನಿನ್ನೆ ನೋಡಿರಲ್ರಿ ಮುಂಬೈದಾಗ ಮಳೆ ಹೆಂಗೆ ಕಾಟ ಕೊಡ್ತಾವೆ. ಮಳೆ ನಿಂತೆ ಇದು GT ಗೆದ್ದ ತಿಳ್ಕೊಬೇಕು. 2 ಓವರಿಗೆ 24 ರನ್ ಬೇಕಾಗಿದ್ದು. DSL ಮೆಥಡ್ನಿಂದ 1 ಓವರಿಗೆ 15 ರನ್ ಮಾಡಿದ್ರು. ಯಾಕಪ್ಪ ನೋಡ್ರಿ ಬಾಲರ್ಸ್ಗಳು ಇದ್ರು, ಇನ್ನು ದೀಪಕ್ ಚಹರ್ ಇದ್ರು, ಹಾರ್ದಿಕ್ ಪಾಂಡ್ಯ ಇದ್ರು. ಅವ್ರು ಡಿಫೆಂಡ್ ಮಾಡ್ತಿದ್ರು. ನನಗೆ ನೋಡ್ರಿ ಅದು ಹೆಂಗಾರ ಆಗ್ತಿತ್ತು. ಬಟ್ ಆಗ್ತಿತ್ತು. ಮಳೆ ಬಂದು ಎಲ್ಲ ಕೇಳಿಸೋಯ್ತು. ಇವತ್ತು ಭೀ ಹಂಗೆ ಅದ ನೋಡ್ರಿ. ಇವತ್ತು RCB ಗಂತೂ ಮಳೆ ಬರ್ಬೇಕು. ಯಾಕಪ್ಪ ನೋಡ್ರಿ KKR ಗೆಲ್ತಪ್ಪ ಅಂದ್ ಮತ್ತೆ ಪಾಯಿಂಟ್ ಹಿಡ್ದಾಗ ಹಿಂದೆ ಮುಂದೆ ಆದ. ನಿನ್ನೆ GT ಹೆಂಗೆ ಮಳೆ ಬಂದು 1 ಪಾಯಿಂಟ್ ಕೊಟ್ಟರೆ ಭೀ ಪರಾಕ್ ಬೀಳ್ತಿದ್ದಿಲ್ಲ. ಬಟ್ ಗೆತ್ತು GT ಆಲ್ಮೋಸ್ಟ್ ಅದು ಭೀ ಕ್ವಾಲಿಫೈ ಆಯಿತು. ಸೆಕೆಂಡ್ ಸ್ಥಾನಕ್ಕೆ GT ಅದ. ಹಂಗಾಗಿ ನೋಡ್ರಿ KKR ಈ ಮ್ಯಾಚ್ ಹೆವಿ ಅಂದರೆ ಹೆವಿ ಖುಷಿ ಆದ. ಕೃಷಿಯಲ್ಲ ಇಷ್ಟು ಖುಷಿ ಆತಪ್ಪ ಈ ಮ್ಯಾಚ್ ಹೋಲ್ತಿಕೋರಿ ಔಟ್ ಆಫ್ ಟೂರ್ನಮೆಂಟ್. CSK ಕೂಡ ಅದು ಭೀ ಆಲ್ಮೋಸ್ಟ್ ಓದ ಪ್ಲೇನೇ ತಿಳ್ಕೊಬೇಕು. ಹಂಗಾಗಿ KKR ಫಾರ್ಮ್ನಾಗ ಅದ, ಬಲಿಷ್ಠ ಬ್ಯಾಟ್ಸ್ಮನ್ ಅದ. ನೋಡ್ರಿ ಈ ಗ್ರೌಂಡ್ನಾಗ ಎವರೇಜ್ ಸ್ಕೋರ್ ಬಂದೆ 203. 171 ಹಿಡಿದು 203 ಹೊಡಿಲೇಬೇಕ್ರಿ. ಇಲ್ಲಿ ಮಳೆ ಬರೋ ಕಾರಣ ಟಾಸ್ ಗೆದ್ದರು ಬ್ಯಾಟಿಂಗ್ಗೆ ಆಯ್ಕೆ ಮಾಡ್ತಾರೆ ಫಸ್ಟ್ ಬ್ಯಾಟಿಂಗ್. ಯಾಕಂದ್ರೆ ನೀವು ನೋಡಿ ನಿನ್ನೆ ಮ್ಯಾಚ್ ಭೀ ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ಅನುಕೂಲ ಆಗ್ತವೆ. ಮಳೆಗಳು ಬತ್ತಪ್ಪ ರನ್ ಕಟ್ ಮಾಡಿ ಒಕ್ಕಟ್ಟು ಬಿಡ್ತಾರೆ. ಈಗ 1 ಓವರಿಗೆ 15 ರನ್ ಬೇಕಾಗಿ ತಿಕ್ಕರಿ, ಮಳೆ ಬತ್ತ ತಿಕ್ಕರಿ 4 ರನ್ ಕಟ್ ಮಾಡಿಬಿಡ್ತಾರೆ. ಹಾಗಾಗಿ ಫಸ್ಟ್ ಬ್ಯಾಟಿಂಗ್ ಆಡ್ದವ್ರಿಗಿಂತ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಬೆಂಕಿ ಅನಿಸ್ತಾರೆ. ಯಾಕಪ್ಪ ಫಸ್ಟ್ ಬ್ಯಾಟಿಂಗ್ಗೆ ಚೂಸ್ ಮಾಡ್ತಾರೆ ಎಲ್ಲರೂ. ಮಳೆ ಬರ್ತದ, ಡ್ಯೂ ಫ್ಯಾಕ್ಟರ್, ಸೆಕೆಂಡ್ ಡ್ಯೂ ಫ್ಯಾಕ್ಟರ್ ಮಳೆ ಆಗಬೇಕು ಬರ್ತಾವೆ, ಓವರ್ ಭೀ ಕಟ್ ಮಾಡ್ಬೋದು. ಇನ್ನು ಇವ್ರು ಚಲೋ ಪವರ್ ಪ್ಲೇದಾಗ ಏನಾರ ಚಲೋ ಹೊಡ್ಯಾಕತ್ತಾರಪ್ಪ ಅಂದ್ರೆ ವಿನ್ ಬಿ ಚಾನ್ಸಸ್ ಜಾಸ್ತಿ ಕೊಡ್ತಾರೆ. ಹಂಗಾಗಿ ಇಲ್ಲಿ ಟಾಸ್ ಗೆದ್ರೆ ಬ್ಯಾಟಿಂಗ್ ಚೂಸ್ ಮಾಡ್ತಾರೆ. ಬಟ್ CSKದವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ನೋಡ್ರಿ ಪ್ಲೇವಿನ ಬಂದಪ್ಪ KKR ಅಂತೂ ಬಲಿಷ್ಠ ಆದ್ರೆ ಗುರ್ಬಾಜ, ರಿಂಕು ಸಿಂಗ್, ಇದಾರೆ ಕೃಷ್ಣ. ಹಂಗಾಗಿ ರಘುವಂಶಿ, ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಸಿ ಮಾಡತ್ತಾರ. ವೆಂಕಟೇಶ್ ಲಯ್ಯರ್, ಆಂಡ್ರೆ ರಸೆಲ್ ಅಂತೂ ಫಾರ್ಮ್ನಾಗ ಬಂದಾರ, 50 ಹೊಡೆದಾರ. ಸುರೇಶ್ ಇದು ನರೇನ್, ಮೊಯಿನ್ ಅಲಿ ಮೊನ್ನೆ ನಾಯಿ ಹೊಡ್ಸಂದ್ರೆ ಏನು ಪರ ಕೂಡ ಅದೇನು ಮ್ಯಾಟ್ರ್ ಆಗಲ್ಲ. ವೈಭವ್ ಹೊರವರ, ವರುಣ್ ಚಕ್ರವರ್ತಿ, ಹರ್ಷಿತ್ ರಾಣ, ಬೆಂಕಿ ಬ್ಯಾಟಿಂಗ್ ಲೈನಪ್, ಬೆಂಕಿ ಬಾಲಿಂಗ್ ಲೈನಪ್ ಅದ KKR ಕಡೆ. ಅವ್ರಂತೂ ಫುಲ್ ಫಾರ್ಮ್ನೇ ಅದಾರ. ಅದರ ಮೇನ್ ಫಾರ್ಮ್ನೇ ಬಂದಾರಪ್ಪ ಆಂಡ್ರೆ ರಸೆಲ್ ಬಂದಾರ ಫಾರ್ಮ್ನೇ. ಅಂದ್ರೆ KKR ನೋಡ್ರಿ ಹೆವಿ ಅಂದ್ರೆ ಹೆವಿ ಕ್ರೂಷಿಯಲ್ ಮ್ಯಾಚ್. ಅದರ ಲೋಕಲ್ ಟೀಮ್ ಆಗ್ತಾರೆ, ಲೋಕಲ್ ಗ್ರೌಂಡ್ನಾಗ ಆತ, ಇಡನ್ ಗ್ರೌಂಡ್ನಾಗ ಅದ ಮ್ಯಾಚ್. ಹಂಗಾಗಿ KKR ಸ್ವಲ್ಪ ಅಲ್ಲಿ ಚಂಪಾಕದಾಗ ಭೀ ಸ್ಪಿನ್ನರ್ಗೆ ಸ್ವಲ್ಪ ಎಫೆಕ್ಟ್ ಅದ, ಇಲ್ಲಿ ಭೀ ಸ್ವಲ್ಪ ಸ್ಪಿನ್ನರ್ಗೆ ಎಫೆಕ್ಟ್ ಅದ. ಹಂಗಾಗಿ CSK ಕಡೆಗೆ ಪರ್ಪಲ್ ಕ್ಯಾಪ್ ರೇಸ್ನಾಗಾರ ನೂರ್ ಅಹ್ಮದ್, ಅವ್ರಿಗೆ ಬೆಂಕಿ ಬಾಲಿಂಗ್ ಹಾಕತ್ತಾರ. ಖಲೀಲ್ ಅಹ್ಮದ್ ಬೆಂಕಿ ಪರ್ಪಲ್ ಕ್ಯಾಪ್ ರೇಸ್ನಾಗಾರ. ಬಟ್ ಹೋದ್ಸಲ RCB ಕೂಡ ನಾಯಿ ಹೊಡೆದಂಗೆ ಹೊಡ್ಸ್ಕೊಂಡಿದ್ರು. ಹಂಗಾಗಿ ಅದೇನು ಮ್ಯಾಟ್ರ್ ಆಗಲ್ಲ ಅನ್ನಿಸ್ತದೆ ಒಂದು ಮ್ಯಾಚ್. ಹಂಗಾಗಿ ಬೆಂಕಿ ಬ್ಯಾಟಿಂಗ್ ಅದ. ಆ ಕಡೆ ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ, ಮತ್ತು ಕ್ರೂಷಿಯಲ್ ವಿಕೆಟ್ ಬೇಕಪ್ಪ ಹರ್ಷಿತ್ ರಾಣ ತಕ್ಕೊಡ್ತಾರೆ KKR ಕಡೆಗೆ. ಆಂಡ್ರೆ ರಸೆಲ್ ಭೀ 1-2 ಓವರ್ ಹಾಕ್ಬೋದು. ಹಂಗಾಗಿ ಬೆಂಕಿ ಮ್ಯಾಚ್ ನೋಡ್ಬೇಕು. RCBಗೆ ಯಾರು ಗೆಲ್ಬೇಕಂದ್ರೆ CSK ಗೆಲ್ಬೇಕು ನೋಡ್ರಿ. ಇವತ್ತು CSKಗೆ ಸಪೋರ್ಟ್ ಮಾಡಂದ್ರೆ ಎಲ್ಲರೂ CSK ಗೆಲ್ಲ ಅಂತೇಳಿ ಇದು ಮಾಡೋಣ. RCB ಫ್ಯಾನ್ಸ್ ಆಗಿ ನಾನು RCB ಕಟ್ಟರ್ RCB ಫ್ಯಾನ್ ಆಗಿ ಇವತ್ತು CSK ಗೆಲ್ಬೇಕು. ನೀವು ಒಂದ್ಸಲ ಎಂಜಾಯ್ ಮಾಡಿ CSK ಫ್ಯಾನ್ಸ್. ಇನ್ನು ಚೆನ್ನೈ ಸೂಪರ್ ಕಿಂಗ್ 2014-15 ಎಲ್ಲಿ ಹೋಗಿದ್ರು ಅಂದ್ರೆ ಅವ್ರ ಪ್ಲೇ ಮೇಲೆ ನೋಡ್ರಿ MS ಧೋನಿ, ದುಬೆ, ಮನೀಶ್ ಪಾಂಡೆ ಹಾಕಿದ್ರೆ ಬರ್ತಾನೆ ಹಂಗಿರಿ ನೋಡ್ರಿ. MS ಧೋನಿ, ದುಬೆ, ಜಡೇಜಾ, ದೀಪಕ್ ಕೂಡ ಫಾರ್ಮ್ನಾಗ ಇಲ್ಲ. ಸ್ಯಾಮ್ ಕರ್ನ್ ಅಂತೂ ಬೆಂಕಿ ಫಾರ್ಮ್ನಾಗ ಬಂದ್ರೆ ಅವರಂತೂ. ರವೀಂದ್ರ ಅಶ್ವಿನ್ ಹತ್ರ ಹೋಗಿರ. ಮತೀಶ್ ಪತ್ತೇರಾಣ, ನೂರ್ ಅಹ್ಮದ್, ಖಲೀಲ್ ಅಹ್ಮದ್, ಆಯುಷ್ ಮತ್ತರ್ ಮಾತ್ರ ಬೆಂಕಿ ಅವ್ರಿ. ಬ್ರಾವೆಸ್ ಮಾತ್ರ ಬೆಂಕಿ ಆಡತ್ತಾರ. ಡಿವನ್ ಕನ್ವೆ ಯಾಕೆ ಆಡಲಾಗ್ಯದ ತಿಳಿಯಲಾಗ್ಯದ ಗೊತ್ತಿಲ್ಲ. CSKದಾಗ ಏನೇನಾಗ್ಯದ ಏನೇನಿಲ್ಲ ತಪ್ಪ ಹೊರಗೆ ಬಿಟ್ಟಿಸ್ಕೊಳ ಮಕ್ಕಳಿಗೆ. ಹಂಗಾಗಿ ನೋಡ್ರಿ ಬೆಂಕಿ ಟೀಮ್ ಅಪ್ಪ ಯಾವ್ದಪ್ಪ ಅಂದ್ರೆ KKR ಮಾತ್ರ ಬೆಂಕಿ ಟಾಪ್ನಾಗ ಅದ. ನೋಡ್ರಿ ಮ್ಯಾಚ್ ಯಾರು ಗೆಲ್ತಾರಪ್ಪ ಅಂದ್ರೆ ಆಲ್ಮೋಸ್ಟ್ 50% KKR. ನಾ ಹೇಳ್ತೇನೆ CSK ಗೆಲ್ಲ ಚಾನ್ಸಸ್ ಅದ ಈ ಮ್ಯಾಚ್ನಾಗ. ಯಾಕಪ್ಪ CSK ಮ್ಯಾಚ್ ಗೆಲ್ಲಿಗ ಪತ್ತಿಕರು
ಹೊಯ್ಕೊತ್ ಹೋಗ್ಬಿಡ್ತಾರೆ ರೀ ಅವ್ರು. ಅದೇ ಹೊಯ್ಕೊತ್ ಹೋಗ್ಯಾರ ಆಲ್ರೆಡಿ. ಅಂದ್ರೆ ಪೂರ್ತಿ ಸುಚ್ಚಾಪೆ ವರ್ಸ್ಟ್ ಟೀಮ್ ಅಂತೇಳಿ ಘೋಷಣೆ ಮಾಡಿಬಿಡ್ತಾರೆ. IPL 2025 ವರ್ಸ್ಟ್ ಟೀಮ್ ಯಾಪ CSK ಅಂತೇಳಿ ಫಿಕ್ಸ್ ಮಾಡಿಬಿಡ್ತಾರೆ. ಹಂಗಾಗಿ ಈ ಮ್ಯಾಚ್ ಕ್ರೂಷಿಯಲ್ ಆತ ನೋಡ್ರಿ. MS ಧೋನಿ ಕ್ಯಾಪ್ಟನ್ಸಿ ಬಂದ್ಮೇಲೆ CSK ಏನಾರು ಲಕ್ ಬರ್ತಪ್ಪ ಅಂದ್ರೆ ಲಕ್ ಬಿ ಬರಲಿಲ್ಲ, ಲಂಡ್ ಬಿ ಬರಲಿಲ್ಲ. KKR ಕಡೆ ಕ್ಯಾಪ್ಟನ್ಸಿ ಬೆಂಕಿ ಮಾಡತ್ತ. ಅಜಿಂಕ್ಯ ರಹಾನೆ ಫಾರ್ಮ್ನಾಗ ಅವ್ರು ಬಿ ಬೆಂಕಿ ಬ್ಯಾಟಿಂಗ್ ಆಡತ್ತಾರ. ಹಂಗಾಗಿ ಬ್ಯಾಟಿಂಗ್ ಬೆಂಕಿ ಅದ. MS ಧೋನಿ ಹತ್ರ ಫಾರ್ಮ್ನಾಗ ಇಲ್ಲ. ಅವ್ರ ಹತ್ರ ಆಲ್ಮೋಸ್ಟ್ ಬಿಡ್ಲೇಬೇಕು. ಅವ್ರು ಈ ಟೈಮ್ನಾಗ ಸುಮ್ಮನೆ ರಿಟೈರ್ಮೆಂಟ್ ಕೊಟ್ಟು ತಣ್ಣಗೆ ಇರ್ಬೇಕು. ಅವ್ರು ಆ್ಯಕ್ಚುಲಿ ಯಾವ ರಿಟೈರ್ಮೆಂಟ್ ಕೊಡೋದಿತ್ತಪ್ಪ ಅಂದ್ರೆ ಕಪ್ ಹೊಡೆದಾಗೆ ರಿಟೈರ್ಮೆಂಟ್ ಕೊಟ್ಟು ಸುಮ್ಮನೆ ತಣ್ಣಗೆ ಕುಂದ್ರೋದಿರ್ತಾರೆ. ಅವ್ರ ಆಸೆ ಏನ್ರಿ ಇನ್ನೇನು ಕಪ್ ಹೊಡಿಸಿದ್ ನಾ ರಿಟೈರ್ಮೆಂಟ್ ಕೊಡ್ಬೇಕಂತ ಆಸೆ. ಬಟ್ ಅದು ಆಗಲ್ಲ. ಅವ್ರು ಯಾಕಪ್ಪ ಎಲ್ಲ ಬೆಂಕಿ ಟೀಮ್ಗಳಾಗ್ಯಾವ್ರಿ ಸರ್. ನೋಡಿ ಪಂಜಾಬ್ ಯಾವತ್ತು ಫೈನಲ್ ಬರಲಾರ್ದು ಫೈನಲ್ ಇದು ಪ್ಲೇ ಆಫ್ ರೇಸ್ನಾಗ ಅದ. KKR RCB ಟಾಪ್ನಾಗ ಅದ, ಗುಜರಾತ್. ಹಂಗಾಗಿ ಬೆಂಕಿ ಪ್ಲೇ ಆಫ್ ಅದಾರ. ಅದ್ರಾಗ ಈ ಪ್ಲೇ ಆಫ್ ಹೆಂಗೆ ಅದಪ್ಪ ಅಂದ್ರೆ ಎಲ್ಲ ಮ್ಯಾಚ್ ಗೆಲ್ಲೇ ಇವೆ. CSK ಅಂತ ವರ್ಸ್ಟ್ ಅಂದ್ರೆ ವರ್ಸ್ಟ್ ಬಾಲಿಂಗ್ ಏನಪ್ಪ ಅದ ನೋಡಿರಿ. ವಿಡಿಯೋ ಇಷ್ಟ ಆಯ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಶೇರ್ ಮಾಡಿರಿ. ವಿಡಿಯೋ ಮುಗಿಸ್ತೀನಿ ಇಲ್ಲಿಗೆ. ಈ ಸಲ ಕಪ್ ಅಂದ್ರೆ ಜೈ RCB ಸಿಗೋಣ್ರಿ ಮುಂಜಾನೆದಾಗ. ಅಲ್ಲಿ ತನಕ ನೋಡಿರಿ, ಎಂಜಾಯ್ ಮಾಡಿ, ಸ್ಕ್ರೋಲ್ ಮಾಡಿ ಅಂತ ವಿಡಿಯೋ ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ RCB. ಈ ಸಲ ಕಪ್ ನಮ್ಮದೇ.